ಯಾವಾಗಲೂ ದೇವರ ಶಬ್ದಕ್ಕೆ ನಾವು ಕಿವಿಗೊಂಡಿರಬೇಕು. ಆತನ ಮಾಡಿದ ವಾಗ್ದಾನ ನೆರವೇರುತ್ತೆ, ತಪ್ಪು ಹೋಗಲ್ಲ. ಏನೇ ಆಗಿರಲಿ ಸಿಚುವೇಶನು, ಹೆಂಗೇ ಹೋಗಿರಲಿ, ಹಾಲಲ್ಲಿ ಸತ್ರ ಬರಿದಾಗಿ ನಿಂತಿರಲಿ. ನೋಡು ಸಾರಲ್ಲವ ಗರ್ಭ ಹೆಂಗಾಗಿತ್ತು, ಮುತ್ಕಿ ಆದ್ಲು, ಹಾಲಲ್ಲಿ ಸತ ಗರ್ಭನೇ ಎಲ್ಲ ಹೋಗ್ಬಿಟ್ಟಿದೆ. ಆದರೂ ದೇವ್ರ ಮಗುವಾಗಿ ದೇವ್ರು ಸೃಷ್ಟಿ ಮಾಡಿದ್ರು ಐಸಾಕನ್ನ. ಸಾಮರ್ಥ್ಯವುಳ್ಳ ಅಷ್ಟು ದೇವರು. ಅಂದರೆ ದೇವರು ವಾಗ್ದಾನ ಮಾಡಿದ್ರೆ ನೆರವೇರುತ್ತೆ. ಸ್ವಲ್ಪ ತಡೆ ಆಗ್ಬೋದು, ದೇವರ ಪರೀಕ್ಷೆ ಮಾಡ್ತಾರೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕ್ಷಣ ಮಾತಿನಲ್ಲಿ ಬೇಕಾದ ಜನಾಂಗಗಳು ಸೃಷ್ಟಿ ಮಾಡಿಬಿಡ್ತಾರೆ. ಒಂದೇ ರಾತ್ರಿಯಲ್ಲಿ ಬೇಕಾದ ದೇವರು ಅನೇಕ ದೇಶಗಳನ್ನ ಸೃಷ್ಟಿ ಮಾಡ್ತಾರೆ. ದೇವರು ಯಾರನ್ನೂ ಮರೆಯಲ್ಲ. ದೇವರು ಎಲ್ಲರಿಗೂ ಒಂದೇ ಥರ ನೋಡೋದು, ಎಲ್ಲರನ್ನೂ ಒಂದೇ ಥರ ದೇವರು ಪ್ರೀತಿಸೋದು. ಆತನ ವಾಗ್ದಾನ ಮಾಡಿದ ವಾಗ್ದಾನದಲ್ಲಿ ಏನಾಗಿರಬೇಕು, ನಂಬಿಗಸ್ತನು, ಕೊನೆಯವರೆಗೂ ನಂಬಿಗಸ್ತನಾಗಿ ನೀವು ನಿಲ್ಲಬೇಕು. ನಿಂತಾಗೆ ನೀನು ಜೀವಿತ ಅದ್ಭುತ ಕಾಣೋದು, ನಿಂತಾಗೆ ದೇವರ ಅದ್ಭುತ ಆಶೀರ್ವಾದ ಕಾಣೋದು. ಇವತ್ತು ದಿಢೀರಂತ ನೀನು ಶ್ರೀಮಂತನ ಆಗ್ಬಿಟ್ರೆ ದೇವರ ಹಾಲಲ್ಲಿ ಸತ ನೀನು ನಿಲ್ಲಲ್ಲ, ದೇವರ ಸಂದಿನಲ್ಲಿ ನಿಲ್ಲಲ್ಲ ನೀನು. ಇವತ್ತು ಒಂದೇ ಸತಿ ಹಿರೀರಂತ ಮುಂದೆ ಹೋಗ್ಬಿಡ್ತಾ ನೋಡಿ, ಆ ದಿಢೀರಂತ ಹಂಗೆ ಬಿದ್ದುಬಿಡ್ತಾರೆ ಹಾಲಲ್ಲಿ ಸತ್ರ. ಏನಕ್ಕೆ ತಡ ಆದ್ರೂ ಶ್ರೇಷ್ಠವಾಗಿ ಆಶೀರ್ವಾದ ಮಾಡ್ತಾರೆ, ಶ್ರೇಷ್ಠವಾಗಿ ದೇವರನ್ನ ನಡೆಸ್ತಾರೆ. ಹಾಲಲ್ಲಿ ಸತ್ರ ಇವತ್ತು ಅನೇಕರ ಜೀವಿತದಲ್ಲಿ ಎಂದಕ್ಕಿದ್ದಂಗೆ ಒಂದು ಆಶೀರ್ವಾದ ಬಂದು ಎಲ್ಲೋ ಹೋಗಿರ್ತಾರೆ, ಮೇಲೆ ಹೋಗ್ಬಿಟ್ಟಿರ್ತಾರೆ. ಅದು ಅಲ್ಲೇ ಅಷ್ಟೇ ಫೋರ್ಸಿಂದ ಕೆಳಗೆ ಬಿದ್ದಿರ್ತಾರೆ ಹಾಲಲ್ಲಿ ಸತ್ರ. ಅದಕ್ಕೆ ದೇವ್ರು ಏನೇ ಮಾಡಿದ್ರು ತಡವಾಗೇ ದೇವ್ರು ಮಾಡೋದು. ನೀನು ನಿಂತ್ಕೊತೀಯಾ, ನೀನು ನನಗಾಗಿ ನಿಂತ್ಕೊತೀಯ, ಯಾಕಂದರೆ ನಿನ್ನ ಮೇಲೆ ಒಂದು ದೊಡ್ಡ ಕರೆ ಇರುತ್ತೆ. ಆ ಕರೆ ನೆರವೇರಬಾರ್ದಂತ ಏನು ಮಾಡ್ತಾನೆ ಶತ್ರು, ವಿರೋಧವಾಗಿ ನಿಲ್ತಾನೆ. ವಿರೋಧವಾಗಿ ಇಲ್ದಾಗೆ ಅವ್ನು ಮಾಡ್ತಾನೆ. ಸುಳ್ಳು ನಿಜವಾಗಿ ಅವ್ನು ಮಾರ್ಪಡಿಸ್ತಾನೆ. ಹಾಲಲ್ಲಿ ಸುತ್ತ ಅನೇಕರು ಯವನಸ್ಥರು ದೇವರ ರಾಜ್ಯಕ್ಕಾಗಿ ಬರಬೇಕಾಯಿತು, ದೇವರ ರಾಜ್ಯಕ್ಕೆ ನಿಲ್ಲಬೇಕಾಯಿತು, ದೇವರಿಗಾಗಿ ಪ್ರಕಾಶಗೊಳ್ಬೇಕಾಯಿತು. ಇವತ್ತು ಲೋಕ ಹಿಂದೆ ನೋಡ್ಕೊಂಡು ಹೋದರು, ಲೋಕ ಹಾಲಲ್ಲಿ ಸುತ್ತ ಹೋದರು, ದುಡ್ಡಿನಿಂದ ಹೋದರು, ಎಣ್ಣೆಯಿಂದ ಹೋದರು, ಗಣ್ಣಿಂದ ಹೋದರು. ಅನೇಕರು ದೇವರಿಗಾಗಿ ಪ್ರಕಾಶಗೊಳ್ಳಬೇಕಾದವರು, ದೇವರ ಆಲಯದಲ್ಲಿ ಧೂಪ ಆಗಿ ಅರ್ಪಿಸಬೇಕಾದವರು ಇವತ್ತು ಅನೇಕರು ಲೋಕ ಪ್ರಕಾರ ಹೋದರು. ಏನಕ್ಕೆ ಅಂದರೆ ಇದೆ ಹಾಲಲ್ಲಿ ಸತ್ರ ವಾಗ್ದಾನ ಇದೆ, ವಾಗ್ದಾನ ಇಲ್ಲ ಅಂತಿಲ್ಲ. ಆ ವಾಗ್ದಾನಕ್ಕೆ ಹಾಲಲ್ಲಿ ಸತ್ರ ವಿರೋಧವಾಗಿ ಅವರೇ ಸೃಷ್ಟಿ ಮಾಡಿ ಹೋದ್ರು.